ನಮ್ ರಾಘವ್ ತಾಯಿ ಇಲ್ದಿರೋ ತಬ್ಲಿ ಮಗು. ನಿನ್ನ ಕೈ ಸೋಕಿದ್ರೆ ಜಿಂಕೆ ಮರಿತರ ಆಗ್ಬಿಡ್ತಾನ ಕಣಮ್ಮ ಅವನು. ಇದನ್ನೇ ನಾನು ಸಾಧನಮ್ಮ ಇಬ್ರು ಮಾತಾಡ್ಕೊಳ್ತಾ ಇರ್ತೀವಿ. ಈ ಪುಣ್ಯ ನಮ್ ರಾಘವ್ ಪಾಲ್ಗೆ ಹಾಗೆ ಇದ್ಬಿಡ್ಲಿ ಅಂತ. ಏನ್ ಮಾತಾಡ್ತಿದ್ದೀರಾ ನೀವು? ಅದ್ ಹೇಗ್ ಸಾಧ್ಯ ರತ್ನಮ್ಮ? ನಾನು ವೀರಣ್ಣನ್ ತಂಗಿ. ಈ ಮನೆಗೂ ನನಗೂ ಯಾವ ತರದ ಸಂಬಂಧನೂ ಇಲ್ಲ. ಸುಮ್ನೆ ಏನೇನೋ ಯೋಚನೆ ಮಾಡ್ಬಿಡಿ. ಹಾಗಲ್ಲ ಕಣಮ್ಮ, ಈಗ ನೀನ್ ಯಾರಿಗೋಸ್ಕರ ಬಂದಿದ್ದೆ ಹೇಳು? ನಾನ್ ಹೇಳಿದ್ನಲ್ಲ, ರಾಘವ್ಗೋಸ್ಕರನೇ ಮನೆಗ್ ಬಂದಿತ್ತು ಅಲ್ವಾ? ಅದೇ ಮಗು ಅಮ್ಮ ನೀನ್ ಇಲ್ಲೇ ಇರು ಅಂತ ಕೇಳ್ಕೊಂಡ್ರೆ ಏನ್ ಮಾಡ್ತೀಯ ನೀನು? ಅರ್ಚನಮ್ಮ, ಈ ಶಾಂತಿ ನಿವಾಸ ಇದೆಯಲ್ಲ, ಇದು ನನ್ ಶಾಂತಮ್ಮನ್ ಕನ್ಸು ಕಣಮ್ಮ. ಈ ಮನೆ ಯಜಮಾನ್ರು ಗೋವರ್ಧನ್ ರಾಯರಿದ್ರಲ್ಲ, ಶಾಂತಿನ ಈ ಮನೆ ಒಳಗಡೆ ಕರ್ಕೊಂಬಂದಾಗ ಎಲ್ಲ ಜವಾಬ್ದಾರಿನೂ ಆ ಮಗುಗೆ ವಹಿಸ್ಬಿಟ್ರು ಕಣಮ್ಮ. ಅದನ್ನು ಹೊರಕ್ಕಾಗ್ಲಿಲ್ವೋ ಅಥವಾ ಬೇಡ ಅಂತ ಬಿಟ್ಟೋದ್ಲೋ ಗೊತ್ತಾಗ್ಲಿಲ್ಲ. ಅದ್ ಹಾಗೆ ಹೊರಟೋಯ್ತು. ಈಗ ಆ ರೂಪದಲ್ಲಿ ಏನ್ ಬಂದಿದ್ಯಲ್ವಾ, ನೀನ್ ಈ ಮನೇಲೇ ಇರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಷ್ಟೇ. ಈಗಿಂದ ಅಲ್ಲ ಕಣಮ್ಮ, ಮೊದಲನೇ ಸಲ ರಾಘವನ ನೀನ್ ಆಸ್ಪತ್ರೆಯಲ್ಲಿ ನೋಡ್ದಾಗಿಂದ ಇಲ್ಲಿವರೆಗೂ ಈ ಮನೆಗೋಸ್ಕರ ನೀನ್ ಏನೇನ್ ಮಾಡಿದ್ಯಂತ ನಿನ್ಗೆ ಗೊತ್ತಿಲ್ಲ ಕಣಮ್ಮ. ಇನ್ನೊಂದ್ ಸ್ವಲ್ಪ ಜನ ಕಣಮ್ಮ, ಪ್ಲೀಸ್. ಹಂಗಲ್ಲ ಕಣಮ್ಮ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಸುಮ್ಮನೆ ಇರಿ. ಏನ್ ಮಾಡ್ತಿದ್ದೀರ ನೀವು? ದೊಡ್ಡೋರ್ ಚಿಕ್ಕೋರ್ ಕಾಲಿಗೆ ಬೀಳ್ಬಾರ್ದು. ನಂಗ್ ಆಯಸ್ ಕಮ್ಮಿ ಆಗುತ್ತೆ. ಪರವಾಗಿಲ್ವಾ? ಬೇಡ ಬೇಡ ಬೇಡ, ಹಂಗಾದ್ರೆ ಬೇಡ ಕಣಮ್ಮ. ಕೈ ಮುಗ್ದಾದ್ರೂ ಕೇಳ್ತೀನಿ ಕಣಮ್ಮ. ರತ್ನಮ್ಮ, ಇದೇ ಕೊನೆ ರತ್ನಮ್ಮ. ಇನ್ನೊಂದ್ಸಲ ಈ ತರ ಎಲ್ಲ ಮಾಡಿದ್ರೆ ಈ ಮನೆಗ್ ಯಾವತ್ತೂ ಬರಲ್ಲ ಅಷ್ಟೆ. ತಪ್ಪಾಯ್ತು. ನನ್ನ ಮನಸ್ಸಲ್ಲಿರೋ ಪ್ರತಿ ಒಂದು ಆಸೆನೂ